ಓಕೆ. ಸಿಲೆಬಸ್ಸಲ್ಲಿ ಫಸ್ಟ್ ಪಾಯಿಂಟ್ ಏನಿದೆಯಲ್ಲ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇತಿಹಾಸದ ಅಧ್ಯಯನದ ಬಗ್ಗೆ ಸಂಪೂರ್ಣವಾದಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಈ ಒಂದು 3 ನಿಮಿಷದ ವಿಡಿಯೋದಲ್ಲಿ ನಿಮಗಾಗಿ ತೊಗೊಂಡು ಬಂದಿದ್ದೀನಿ. ನಾನು ಪ್ರಶ್ನೆ ಉತ್ತರಗಳನ್ನು ಹೇಳ್ತಾ ಇಲ್ಲ ಇಲ್ಲಿ, ಯಾಕಂದರೆ ನಾನು ಓದಬೇಕು. ಹಾಗಾಗಿ ನಾನು ಓದಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ಓದಬೇಕಾದ್ರೆ ಸ್ವಲ್ಪ ವಿಡಿಯೋನ ಸ್ಲೋ ಮಾಡಿಕೊಂಡು ಕ್ವಶನ್ ಆನ್ಸರ್ಗಳನ್ನು ಓದ್ಕೊಂಡು ಟಿಕ್ ಮಾಡ್ತಾ ಹೋಗಿ. ಜೊತೆಗೆ ನಾನು ಆನ್ಸರ್ ಕೂಡ ಕೊಟ್ಟಿದ್ದೀನಿ, ಕೊನೆಯಲ್ಲಿ ಆನ್ಸರ್ ಕೂಡ ಇರುತ್ತೆ. 30ಕ್ಕೂ ಅಧಿಕ ಪ್ರಶ್ನೆಗಳಿದ್ದಾವೆ. ಸೊ ಇದು ಸಿಲೆಬಸ್ ಆಧಾರದ ಮೇಲೆ ಹೇಗೆ ಪ್ರಶ್ನೆಗಳು ಬರ್ತವೆ ಅನ್ನೋದು, ಸಿಲೆಬಸ್ಸಿಗೆ ತಕ್ಕಂತೆ ಪ್ರಶ್ನೋತ್ತರಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡಲಾಗ್ತದೆ. ಎಕ್ಸಾಂಪಲ್ ನೋಡೋದಾದ್ರೆ ನೋಡಿರಿ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆಯೇ ಪ್ರಶ್ನೆಗಳಿದ್ದಾವೆ. ಆಪ್ಷನ್ A B C D ಅಂತಲೂ ಕೂಡ ಕೊಡಲಾಗಿದೆ. 10ನೇ ಪ್ರಶ್ನೆ ನೋಡಿರಿ, ಇತಿಹಾಸದ ಸಾಮಾಜಿಕ ವ್ಯಾಪ್ತಿಗೆ ಸಂಬಂಧಿಸಿರುವಂಥದ್ದು ಅಂತ ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟು ಕೊನೆಗೆ ಉತ್ತರ ಕೂಡ ಕೊಡಲಾಗಿದೆ. ಅದೇ ರೀತಿ 12ನೇ ಪ್ರಶ್ನೆ, ಇತಿಹಾಸದ ರಾಜಕೀಯ ವ್ಯಾಪ್ತಿಗೆ ಸಂಬಂಧಿಸಿರುವುದು ಅಂತಕ್ಕಂಥದ್ದು 4 ಆಪ್ಷನ್ಗಳನ್ನು ಕೊಟ್ಟು ನೀವು ಆಪ್ಷನ್ಗಳನ್ನು ಮೊದಲು ನೋಡ್ತಾ ಹೋಗಿ. ನಿಮಗೆ ಆಪ್ಷನ್ ಸರಿ ಅನಿಸಿದ್ರೆ ಕೊನೆಯಲ್ಲಿ ಆನ್ಸರ್ ಕೂಡ ಇರುತ್ತೆ. ಇತಿಹಾಸದ ಅಧ್ಯಯನವು ವ್ಯಕ್ತಿಯಲ್ಲಿ ಯಾವ ಗುಣವನ್ನು ಬೆಳೆಸಲು ಸಹಾಯ ಮಾಡ್ತದ ಅಂತಕ್ಕಂಥದ್ದು ಆಪ್ಷನ್ A ಸರಿಯಾಗಿದೆ. ಅದೇ ರೀತಿ 15ನೇ ಪ್ರಶ್ನೆ ಮೂವ್ ಆಗ್ತಾ ಇದೆ. ನಾನು ತುಂಬ ಸ್ಪೀಡಾಗಿ ಮಾಡ್ತಾ ಇದ್ದೀನಿ ವಿಡಿಯೋನ, ಯಾಕಂದರೆ ನನಗೂ ಕೂಡ ಸಮಯ ಬೇಕಲ್ವಾ ಓದಲಿಕ್ಕೆ. ಇತಿಹಾಸದ ಅಧ್ಯಯನದಿಂದ ಸಮಾಜದ ಬೆಳವಣಿಗೆಯಲ್ಲಿ ಆಗುವಂಥ ಬದಲಾವಣೆನ ಏನು ಅಂತಕ್ಕಂಥದ್ದು. ಸೊ ಇಲ್ಲಿ 4 ಆಪ್ಷನ್ನು ಜೊತೆಗೆ ಉತ್ತರ ಕೂಡ ಇದೆ. ಈ ರೀತಿ ಸುಮಾರು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತೀರಾ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ಮಗದಷ್ಟು ವಿಡಿಯೋಗಳನ್ನು ಕೂಡ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾನು ಏನು ಅಧ್ಯಯನ ಮಾಡಿರ್ತೀನಿ ಆ ಒಂದು ಪ್ರಶ್ನೋತ್ತರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂತಂದರೆ ಇದನ್ನು ನಾನು 1 ಗಂಟೆನೂ ಮಾಡ್ಬೋದು, ಅರ್ಧ ಗಂಟೆನೂ ಮಾಡ್ಬೋದು. ಈ ಒಂದು ವಿಡಿಯೋಗಳನ್ನು, ಕ್ಲಾಸ್ಗಳನ್ನು ಸ್ವಲ್ಪ ಟಫ್ ಆಗಿರ್ತಕ್ಕಂಥ MCQsಗಳು, ಟಫ್ ಅಂದರೆ ಹೇಗೆ, ಯಾವ ರೀತಿ ಬರ್ಬೋದು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಡಿಟ್ ಟು ಡಿಟ್ ಕೊಟ್ಟಿದ್ದೀನಿ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದ್ರೆ ವಿಡಿಯೋವನ್ನು ಸ್ವಲ್ಪ ಸ್ಲೋ ಆಗಿ ಇಟ್ಟು ನೋಡಿ. ಯಾಕಂದರೆ ನಿಮಗೆ ಪ್ರಶ್ನೆ ಉತ್ತರಗಳು ಅರ್ಥ ಆಗುತ್ತೆ. ಜೊತೆಗೆ ನೀವು ನಿಮ್ಮ ಹತ್ರನೇ ನೀವು ಆನ್ಸರನ್ನು ನಿಮ್ಮ ಮೈಂಡಲ್ಲಿ ರಿವೈಂಡ್ ಮಾಡ್ಕೊಳ್ಳಿ. ಅದು ಸರಿನಾ ತಪ್ಪು ಅನ್ನೋದನ್ನು ಕೊನೆಯಲ್ಲಿ ಆನ್ಸರ್ ಕೂಡ ಕೊಟ್ಟಿರ್ತೀನಿ ನೋಡಿ ಅಂತ ಹೇಳ್ತಾ. ಸೊ ನಾನು ಈ ಒಂದು ವಿಡಿಯೋನ ಇವತ್ತಿಗೆ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಸುಮಾರು 30ಕ್ಕೂ ಅಧಿಕ ಪ್ರಶ್ನೆಗಳಿದ್ದಾವೆ. ಇದು ಮಾಡಿದರೆ, ಕ್ಲಾಸ್ ಮಾಡಿದ್ರೆ ನಿಜಕ್ಕೂ 1 ಅವರ್ ಕ್ಲಾಸ್ ಆಗುತ್ತೆ. ಆದರೆ ನನಗೂ ಕೂಡ ಸಮಯದ ಅಭಾವ ಇದೆ. ನಾನು ಓದಿರೋದನ್ನು ಜಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನೀವೇ ಓದ್ಕೊಳ್ಬೇಕು. ಹೇಗೆ ಓದ್ಕೊಳ್ತೀರಿ, ವಿಡಿಯೋನ ಸ್ಲೋ ಆಗಿ ಇಟ್ಟು ಸೊ ಪ್ರತಿಯೊಂದು ಪಾಯಿಂಟನ್ನು ಕೂಡ ಅಬ್ಸರ್ವ್ ಮಾಡ್ತಾ ಹೋಗಿ. ನಿಜಕ್ಕೂ ಈ ಪ್ರಶ್ನೆಗಳು ನಿಮ್ಮ ಒಂದು ಭವಿಷ್ಯಕ್ಕೆ ನೆರವಾಗುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದು ಬಿಟ್ಟರೆ ನಾನು ಡೈಲಿ ಕೂಡ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾಕಂದರೆ ಸಿಲೆಬಸ್ ವೈಸ್ ಇದು ಫಸ್ಟ್ ಪಾಯಿಂಟ್ ಏನಿದೆ ನೋಡಿ, ಸಿಲೆಬಸ್ಸಲ್ಲಿ ಆ ಪಾಯಿಂಟಿಗೆ ಸಂಬಂಧಪಟ್ಟಂತೆ ಇಷ್ಟು ಪ್ರಶ್ನೆಗಳು ಉದ್ಭವ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಯ ಮೇರೆಗೆ ಈ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರಲಾಗಿದೆ. ಜೊತೆಗೆ ನಾನು ಕೂಡ ಅಧ್ಯಯನ ಮಾಡಿರ್ತಕ್ಕಂಥ ಪ್ರಶ್ನೋತ್ತರಗಳು. ಹಾಗಾಗಿ ಇದು ಹೇಳ್ತಾ ಹೋದರೆ ಮಿನಿಮಮ್ ಅಂದರೂ ಅರ್ಧ ತಾಸಾಗುತ್ತೆ. ಹಾಗಾಗಿ ನಾನು 3 ನಿಮಿಷದಲ್ಲಿ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸುಮಾರು ಪ್ರಶ್ನೆಗಳಿದ್ದಾವೆ. ಇಂಥದ್ದೇ ವಿಡಿಯೋಗಳು ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.